ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 2 ವರ್ಷದ ಮಗು ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದೆ. 5-6 ವರ್ಷಗಳಿಂದ ಲಿವಿಂಗ್ ಟುಗೆದರ್ನಲ್ಲಿದ್ದ ಅಂತೋನಿ ಮತ್ತು ರೋಸ್ಲಿ ಇವರಿಬ್ಬರ ಮಗು ಇದು. 2 ವರ್ಷಗಳ ಹಿಂದೆ ಹೆಣ್ಣು ಮಗುವಿಗೆ ರೋಸ್ಲಿ ಜನ್ಮವನ್ನು ಕೊಟ್ಟಿದ್ರು. ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದು ರೋಸ್ಲಿ. ಸದ್ಯ ಅಂತೋನಿ ಮತ್ತು ರೋಸ್ಲಿ ಮಗು ಇವರಿಬ್ಬರು ಮಗು ಜೊತೆಯಲ್ಲಿ ವಾಸ ಇದ್ರು. ಮೂವರ ಜೊತೆಗೆ ಸ್ನೇಹಿತೆ ಕೂಡ ಇದ್ರು, ಸಮೃದ್ಧಿ ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಮಗು ಮೃತಪಟ್ಟ ಸಂದರ್ಭದಲ್ಲಿ ರಾಗಿ ಮಾಲ್ಟ್ ತಿನ್ನಿಸ್ತಾ ಇದ್ವಿ. ಈ ವೇಳೆ ಮಗು ವಾಂತಿ ಮಾಡಿಕೊಂಡಿದೆ. ಹಾಗೇನೆ ತಕ್ಷಣ ನಿಲ್ಲಿಸಿದ್ವಿ. ಇನ್ನೊಂದು ಕಡೆಯಲ್ಲಿ ಈ ಸ್ನೇಹಿತೆ ಕೊಟ್ಟಿರುವಂಥ ಮಾಹಿತಿಯನ್ನು ಗಮನಿಸಬೇಕಾಗತ್ತೆ. ಮಗುವಿಗೆ ಹುಟ್ಟಿನಿಂದಲೂ ಕೂಡ ಉಸಿರಾಟದ ಸಮಸ್ಯೆ ಇತ್ತು. ಬೆಂಗಳೂರಿನಲ್ಲಿ ಮಗುವಿನ ಪೋಷಕರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಮಗು ಮೃತಪಟ್ಟ ಸಂದರ್ಭದಲ್ಲಿ ರಾಗಿ ಮಾಲ್ಟ್ ತಿನ್ನಿಸ್ತಾ ಇದ್ವಿ. ಈ ವೇಳೆ ಮಗು ವಾಂತಿ ಮಾಡಿಕೊಂಡಿತ್ತು, ತಕ್ಷಣ ನಿಲ್ಲಿಸಿದ್ವಿ. ಮಗುವಿಗೆ ಹುಟ್ಟಿನಿಂದಲೂ ಕೂಡ ಉಸಿರಾಟದ ಸಮಸ್ಯೆ ಕೂಡ ಇತ್ತು ಅಂತ ಬೆಂಗಳೂರಿನಲ್ಲಿ ಮಗುವಿನ ಪೋಷಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ವರ್ಷದ ಮಗು ಇದು ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿತ್ತು. ಸದ್ಯ ಈ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಇತ್ತ ಅಂತೋನಿ ರೋಸ್ಲಿ ಮಗು ಇದು. ಸದ್ಯ ಇವರ ಜೊತೆಯಲ್ಲೇ ಅಂತೋನಿ ಸ್ನೇಹಿತೆ ಕೂಡ ವಾಸ ಇದ್ಲು. ಆಕೆ ಹೆಸರು ಸಮೃದ್ಧಿ ಅಂತೇಳಿ. ಆಕೆ ಅನುಮಾನವನ್ನು ವ್ಯಕ್ತಪಡಿಸಿದ್ದು ಮಗುವಿನದ್ದು ಕೊಲೆ ಕೂಡ ಆಗಿರಬಹುದು ಅಂತೇಳಿ ಪ್ರಕರಣ ಸಂಬಂಧ ತನಿಖೆ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಅನುಮಾನಾಸ್ಪದ ಸಾವು ಇದು ಎನ್ನುವಂಥ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ಹಾಗೆಯೇ ಮಗುವನ್ನು ಆಸ್ಪತ್ರೆ ಕೂಡ ಸೇರಿಸಿದ್ರು. What happened to my baby? She was not keeping well and she had this breathing issue. So this my husband's girlfriend, what she has done, she said, I will help you out how to cure this child. We had that mask also. So she was like, don't need, because 5 years you can't, you should not give, within 5 years you can't give that ventilation mask and all. So I will help you out and put the hot water, you boil in hot water, I'll put that Vicks, baby's Vicks, okay. I was like, okay, fine. She has done that. Then after she is like, again second time baby was not, she is getting scared because she does know what they are she's doing to her. So she was getting very scared. She's like, I don't want. Then what happened? This lady, what she's done in that drug thing, she is only fit for only drug. Because if she doesn't get drug, she'll get mental. The way she ate my baby, no, I really can't express. What happened to my baby? She was not keeping well and she had this breathing issue. So this my husband's girlfriend, what she has done, she said, I will help you out how to cure this child. We had that mask also. So she was like, don't need, because 5 years you can't. ಏನಾಯ್ತು ಅಂತ ನಾನು ಮನೆಗೆ ಹೋಗಿದ್ದೀನಿ, ಊಟ ಎತ್ಕೊಂಡ್ ಬರಕ್ಕೆ. ಅವ್ರು ಏನ್ ಹೇಳಿದಾರೆ ಅಂತ, ಮಗುಗೆ ವೀಸಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರು ನನ್ಗೆ. ಫಸ್ಟ್ ಆ ಮಗು ಹುಟ್ಟುವಾಗ ಅವ್ನ್ಗೆ ಬ್ರೀದಿಂಗ್ ಟೆಕಿಪ್ನಿಯಾ ಇದೆ. ಆ ಮಗುಗೆ ಹುಟ್ಟುವಾಗನೆ ಬ್ರೀದಿಂಗ್ ಟೆಕಿಪ್ನಿಯಾ ಇತ್ತು ಮಗುಗೆ. ಆಮೇಲೆ ಹಾಸ್ಪಿಟಲ್ ನಲ್ಲಿ ಅದು ಹುಟ್ಟುವಾಗ ಡಾಕ್ಟರ್ ಅಡ್ಮಿಟ್ ಮಾಡಿದ್ದಾರೆ NICU ಅಲ್ಲಿ. 23 ಡೇಸ್ಗೆ NUCI ನಲ್ಲಿ ಇತ್ತು ಮಗು ಅಲ್ಲಿ ಇತ್ತು. ತರ್ಕೊಂಡ್ ಬರುವಾಗ ಇವ್ರ ಮನೆಯಿಂದ ಯಾರು ಬಂದಿಲ್ಲ. ಹುಡ್ಗಿನ ಬೇಡ ಮಗುನ ಬೇಡ ಅಂತ ಹೇಳಿದ್ರು ಅವ್ರ ಮನೆಯಿಂದ. ಆಮೇಲೆ ಸಡ್ನ ಆ ಹುಡ್ಗಿಗೆ ಹೋಮ್ ಸಿಕ್ ಆಯ್ತು. ಹೋಮ್ ಸಿಕ್ ಆಗುವಾಗ ಅವ್ರಿಗೆ ಕೇಳ್ದೆ, ನಮ್ಮ ಅಪ್ಪನ ನೋಡ್ಬೇಕು, ಮಗುನ ತೋರಿಸ್ಬೇಕು ಮನೆಯಲ್ಲಿ. ಓಕೆ ಬನ್ನಿ, ನಾ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದೀನಿ. ಫಸ್ಟ್ ಮನೆ ಇದ್ದಿದ್ದು ಆಯಿಲ್ ಮಿಲ್ ರೋಡ್ ಇಂದ ಅವ್ರ ಅಪ್ಪ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಬಿಟ್ಟು. After that, this happened, and when the baby was 3 months old, she came to my house saying that I hurt my hand, have problem. From 3 months old, I took the baby, and now ಬಂದ್ಬಿಟ್ಟು 3 ತಿಂಗಳಿಂದ ಬೇಬಿ ತಂಗ್ಬಿಟ್ಟು 2 ವಯಸ್ಸು ತನಕ ನಮ್ಮ ಮನೇಲಿ ಇತ್ತು. ಆಮೇಲೆ 2 ವಯಸ್ಸು ಆದ್ಮೇಲೆ ಇವರು ತಿರ್ಗಾ ಮೀಟ್ ಮಾಡ್ಬಿಟ್ಟು ನಾವು ಸೇರ್ಬಿಟ್ಟು ಚೆನ್ನಾಗಿತ್ತು.